ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಸಾಕ್ಯಮುನಿ ಧ್ವಂಸಕಾರಕ್ಕೆ ಬರಲಿಲ್ಲ, ನಿರ್ಮಾಣ ಕಾರ್ಯಕ್ಕೆ ಬಂದನು. ಅವನು ಹಿಂದೂ ಧರ್ಮದ ಪೂರೈಕೆ, ಹಿಂದೂಗಳ ನಿಯಮಬದ್ಧವಾದ ತರ್ಕದ ಚರಮಾಗತಿಯಂತೆ ಇರುವನು. ಗೌತಮ ಬುದ್ಧ ಈಶ್ವರನನ್ನಾಗಲಿ ಜೀವನಾತ್ಮನನ್ನಾಗಲಿ ನಂಬಲಿಲ್ಲ, ಅದರ ವಿಷಯವಾಗಿ ಹೇಳಲೂ ಇಲ್ಲ. ಅವುಗಳ ವಿಷಯದಲ್ಲಿ ಮೌನವಾಗಿದ್ದನು. ಆದರೂ ಅವನು ತನ್ನ ಜೀವನವನ್ನು ಯಾರಿಗೆ ಬೇಕಾದರೂ ಬಲಿ ಕೊಡಲು ಸಿದ್ಧನಾಗಿದ್ದನು. ಬದುಕಿರುವ ತನಕ ಬಹುಜನರ ಹಿತಕ್ಕೆ, ಬಹುಜನರ ಸುಖಕ್ಕೆ ಶ್ರಮಿಸಿದನು. ಇಂತಹ ನೀತಿ ಪುರುಷನನ್ನು ನೋಡಲಿಚ್ಛಿಸುವೆನು. ಅವನ ಜೀವನವನ್ನು ಬರೆದವರು ಬಹುಜನರ ಹಿತಕ್ಕೆ, ಜನರ ಸುಖಕ್ಕೆ ಬುದ್ಧ ಜನ್ಮವೆತ್ತಿದ ಎಂದು ಚೆನ್ನಾಗಿಯೇ ಹೇಳಿರುವರು. ತನ್ನ ಮುಕ್ತಿಗಾಗಿ ತಪಸ್ಸು ಮಾಡಲು ಅವನು ಕಾಡಿಗೆ ಹೋಗಲಿಲ್ಲ. ಪ್ರಪಂಚ ದುಃಖದಲ್ಲಿ ದಗ್ಧವಾಗುತ್ತಿದೆ, ಅದಕ್ಕೊಂದು ದಾರಿಯನ್ನು ಕಂಡು ಹಿಡಿಯಬೇಕೆಂದು ಯೋಚಿಸಿದನು. ಈ ಪ್ರಪಂಚದಲ್ಲಿ ಏತಕ್ಕೆ ಇಷ್ಟೊಂದು ದುಃಖವಿದೆ ಎಂಬುದೊಂದೇ ಪ್ರಶ್ನೆ ಅವನ ಜೀವನವನ್ನೆಲ್ಲ ವ್ಯಾಪಿಸಿತು. ಬುದ್ಧ ದೊಡ್ಡ ವೇದಾಂತಿ. ಬೌದ್ಧ ಧರ್ಮ ಹಿಂದೂ ಧರ್ಮದ ಒಂದು ಶಾಖೆಯಂತೆ ಇದೆ. ಶಂಕರಾಚಾರ್ಯರನ್ನು ಪ್ರಚನ್ನ ಬುದ್ಧ ಎಂದು ಅನೇಕ ವೇಳೆ ಕರೆಯುವರು. ಬುದ್ಧ ವೇದಕ್ಕಾಗಲಿ, ಜಾತಿಗಾಗಲಿ, ಪುರೋಹಿತರಿಗಾಗಲಿ, ಯಾವ ಕಂದಾಚಾರಕ್ಕಾಗಲಿ ಮಣಿಯಲಿಲ್ಲ. ಯುಕ್ತಿ ಒಯ್ಯುವ ತನಕ ನಿರ್ಭಯವಾಗಿ ಅದನ್ನು ಅನುಸರಿಸಿದನು. ಅವನಲ್ಲಿದ್ದ ನಿರ್ಭಯನಾದ ಸತ್ಯಾನ್ವೇಷಣೆ ಮತ್ತು ಮಾನವ ಕೋಟಿಯ ಮೇಲೆ ಅಸೀಮ ಪ್ರೀತಿಯನ್ನು ಪ್ರಪಂಚ ಮತ್ತೊಂದು ವ್ಯಕ್ತಿಯಲ್ಲಿ ಕಂಡಿಲ್ಲ. ಬುದ್ಧನಿಗೆ ಮುಂಚೆ ನಮ್ಮ ದೇಶದಲ್ಲಿದ್ದುದೇನು? ಓಲೆಗರಿಯ ಮೇಲೆ ಇದ್ದ ಕೆಲವು ಧಾರ್ಮಿಕ ನಿಯಮಗಳು. ಅದೋ ಎಲ್ಲೋ ಕೆಲವರಿಗೆ ಮಾತ್ರ ತಿಳಿದಿತ್ತು. ಅದನ್ನು ವ್ಯವಹಾರ ರಂಗಕ್ಕೆ ಇಳಿಸಿದವನು ಬುದ್ಧ. ಜನರ ನಿತ್ಯ ಜೀವನದಲ್ಲಿ ಅದನ್ನು ಹೇಗೆ ಅನುಷ್ಠಾನಕ್ಕೆ ತರಬೇಕು ಎಂಬುದನ್ನು ತೋರಿದನು. ಒಂದು ದೃಷ್ಟಿಯಲ್ಲಿ ನಿಜವಾದ ವೇದಾಂತದ ಜೀವಂತ ಉದಾಹರಣೆಯೇ ಅವನು. ಬುದ್ಧನು ಧರ್ಮದ ಇತರ ಸಮಸ್ಯೆಗಳನ್ನೆಲ್ಲ ಬದಿಗೊತ್ತಿ ದುಃಖದಲ್ಲಿ ನರಳುತ್ತಿರುವ ಜೀವಿಗಳನ್ನು ಹೇಗೆ ಮೇಲಕ್ಕೆ ಎತ್ತುವುದು ಎಂಬ ಮಹಾ ಸಾಹಸದಲ್ಲಿ ತೊಡಗಿದನು. ಆದರೂ ಕ್ಷೋದ್ರ ಅಹಂಕಾರಕ್ಕೆ ಅಂಟಿಕೊಂಡಿರುವುದು ವ್ಯರ್ಥ ಎಂಬುದನ್ನು ಅರಿಯಲು ಬೇಕಾದಷ್ಟು ಆತ್ಮವಿಶ್ಲೇಷಣೆ ಮಾಡಬೇಕಾಯಿತು. ಇಷ್ಟು ನಿಸ್ವಾರ್ಥಿಯಾದ, ತನ್ನ ಶ್ರಮವನ್ನೇ ಗಮನಿಸದ ಒಂದು ಜೀವ ಬಹಳ ಅಪರೂಪ ಈ ಜಗತ್ತಿನಲ್ಲಿ. ಆದರೂ ಈ ಪ್ರಪಂಚದ ನೈಜ ಸ್ವಭಾವವನ್ನು ಅರಿಯಲು ಅವನಿಗಿಂತ ಕಷ್ಟಪಟ್ಟವರಾರು? ಕೆಲಸ ಮಹತ್ತರವಾದಷ್ಟು ಅದರ ಹಿಂದಿರುವ ಸಾಕ್ಷಾತ್ಕಾರವು ಮಹತ್ತಾಗಿರಬೇಕು ಎಂಬುದು ಎಲ್ಲ ಕಾಲಕ್ಕೂ ಅನ್ವಯಿಸುವುದು. ಬುದ್ಧನ ಸಂದೇಶವನ್ನು ಕೇಳಿ, ಅದೊಂದು ಅದ್ಭುತವಾದ ಸಂದೇಶ. ಅದಕ್ಕೆ ನಮ್ಮ ಹೃದಯದಲ್ಲಿ ಒಂದು ಸ್ಥಾನವಿದೆ. ಸ್ವಾರ್ಥವನ್ನು
ನಿರ್ಮೂಲ ಮಾಡಿ ನಿಮ್ಮನ್ನು ಸ್ವಾರ್ಥರನ್ನಾಗಿ ಮಾಡುವ ಪ್ರತಿಯೊಂದನ್ನು ನಾಶ ಮಾಡಿ ಎನ್ನುವನು ಬುದ್ಧ. ಹೆಂಡತಿ, ಮನೆ, ಮಕ್ಕಳು ಯಾವುದು ಇಲ್ಲದಿರಲಿ, ಸಂಸಾರವನ್ನು ತ್ಯಾಗ ಮಾಡಿ ಸಂಪೂರ್ಣವಾಗಿ ನಿಸ್ವಾರ್ಥರಾಗಿ ಸಂಸಾರಸ್ಥನನ್ನು ತಾನು ನಿಸ್ವಾರ್ಥಿ ಎಂದು ಭಾವಿಸುವನು. ಆದರೆ ತನ್ನ ಹೆಂಡತಿಯ ಮುಖವನ್ನು ನೋಡಿದಾಗ ಅವನನ್ನು ಅದು ಸ್ವಾರ್ಥಿಯನ್ನಾಗಿ ಮಾಡುವುದು. ತಾಯಿ ತಾನು ಸಂಪೂರ್ಣವಾಗಿ ನಿಸ್ವಾರ್ಥಿ ಎಂದು ಭಾವಿಸುವಳು. ಆದರೆ ತನ್ನ ಮಗುವಿನ ಮುಖವನ್ನು ನೋಡಿದಾಗ ಸ್ವಾರ್ಥಿಯಾಗುವಳು. ಇದರಂತೆಯೇ ಪ್ರಪಂಚದಲ್ಲಿ ಪ್ರತಿಯೊಂದು ಕೂಡ ಸ್ವಾರ್ಥ ಆಲೋಚನೆ ಮನಸ್ಸಿನಲ್ಲಿ ಎದ್ದೊಡನೆಯೇ ನಿಜವಾದ ಮಾನವತೆ ಅಲ್ಲಿ ಮಾಯವಾಗುವುದು. ಅವನು ಮೃಗ ಸಮಾನವಾಗುವನು. ಅವನೊಬ್ಬ ಗುಲಾಮನಾಗುವನು. ತನ್ನ ಸಹೋದರರನ್ನು ಮರೆಯುವನು. ಹೀಗಾದಾಗ ಅವನು ನೀನು ಮೊದಲು ನಾನು ಆ ನಂತರ ಎನ್ನುವುದಿಲ್ಲ. ಮುಂಚೆ ನಾನು ಆ ನಂತರ ಯಾರು, ಏನಾದರೂ ಚಿಂತೆಯಿಲ್ಲ ಎನ್ನುವನು. ದೇವರಿಗೆ ಸಂಬಂಧಪಟ್ಟ ಸಿದ್ಧಾಂತಗಳು ನನಗೆ ಬೇಕಿಲ್ಲ. ಆತ್ಮನಿಗೆ ಸಂಬಂಧಪಟ್ಟ ಸೂಕ್ಷ್ಮ ಸಿದ್ಧಾಂತಗಳನ್ನೆಲ್ಲ ಚರ್ಚಿಸಿ ಫಲವೇನು? ಒಳ್ಳೆಯವರಾಗಿ ಒಳ್ಳೆಯದನ್ನು ಮಾಡಿ. ಇದು ನಿಮ್ಮನ್ನು ಮುಕ್ತರನ್ನಾಗಿ ಮಾಡುವುದು. ಸತ್ಯ ಏನೇ ಇರಲಿ ಅದರೆಡೆಗೆ ನಿಮ್ಮನ್ನು ಒಯ್ಯುವುದು. ಬುದ್ಧ ಹೀಗೆ ಹೇಳಿದ. ಬುದ್ಧನೊಬ್ಬನೇ ಪ್ರಥಮ ಬಾರಿ ಹೀಗೆ ಹೇಳಿದವನು. ಯಾವುದೋ ಪುರಾತನ ಶಾಸ್ತ್ರ ಹೇಳುವುದು ಎಂದು ನಂಬಬೇಡಿ. ಇದು ನಿಮ್ಮ ದೇಶದ ಅಭಿಪ್ರಾಯವೆಂದು ನಂಬಬೇಡಿ. ಬಾಲ್ಯದಿಂದಲೂ ಹೀಗೆ ನಂಬಿ ಅಭ್ಯಾಸವಾಗಿದೆ ಎಂದು ನಂಬಬೇಡಿ. ಆದರೆ ಇದನ್ನೆಲ್ಲ ವಿಚಾರ ಮಾಡಿ ಚೆನ್ನಾಗಿ ಪದ್ಮಾಲೋಚಿಸಿದ ಮೇಲೆ ಆನಂತರ ಅದು ಎಲ್ಲರಿಗೂ ಸಹಾಯ ಮಾಡುವುದೆಂದು ತಿಳಿದರೆ ಅದನ್ನು ನಂಬಿ ಅದರಂತೆ ಆಚರಿಸಿ. ಇತರರಿಗೂ ಹಾಗೆ ಆಚರಿಸಲು ಸಹಾಯ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.